ಗೆಳೆಯರೆ, ಅಣ್ಣಾವರ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯತಿಥಿಯ ಈ ಕಾಲದಲ್ಲಿ ನನ್ನೊಂದಿಗಿನ ಅವರ ನೆನಪುಗಳನ್ನು ಮೆಲುಕು ಹಾಕಲು ಪ್ರಯತ್ನ ಮಾಡುತ್ತೇನೆ. ಹಿಂದೆ ಇದೇ ವಿಷಯದಲ್ಲಿ 2 ಓಡುತಿಟ್ಟಗಳು ಅಂದರೆ ವಿಡಿಯೋಗಳನ್ನು ಹಾಕಿದ್ದೆ. ಇವುಗಳನ್ನೆಲ್ಲ ಹಿಂದೆ ನಾನು ಬರೆದಿದ್ದೇನೆ. ಈಗ ಮತ್ತೆ ನೆನಪಿಗಾಗಿ ಅವುಗಳನ್ನು ನೆನೆಸ್ಕೊಳ್ಳುತ್ತಿದ್ದೇನೆ. ಮೊದಲನೆಯದು ದೂರದ ಬೆಟ್ಟದಲ್ಲಿ ಚಿತ್ರೀಕರಣ ಸಂದರ್ಭದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಘಟನೆ. ಎರಡನೇದು ತ್ರಿಮೂರ್ತಿ ಚಿತ್ರೀಕರಣದಲ್ಲಿ ಲಾಲ್ಬಾಗ್ನಲ್ಲಿ ನಡೆದ ಘಟನೆ. ಈಗ ಮೂರನೇದು ಮುತ್ತತ್ತಿ ಅಂದರೆ ಮುತ್ತತ್ತಿ ರಾಯನ ಬೀಡು, ಕಾವೇರಿ ನದಿಯ ದಡದಲ್ಲಿರುವ ಈ ಬೀಡು ಅಣ್ಣಾವರ ಪಾಲಿಗೆ ಬಹುಮುಖ್ಯವಾದ, ಯಾಕಂದರೆ ಅದು ಮುತ್ತತ್ತಿರಾಯ ಅವರ ಮನೆ ದೇವರು. ಮುತ್ತತ್ತಿರಾಯನ ವರಪ್ರಸಾದದಿಂದಲೇ ಮದುವೆಯಾಗಿ 9-10 ವರ್ಷದ ಮೇಲೆ ಅಣ್ಣವರು ಹುಟ್ಟಿದ್ರು ಅಂತ ಅವರ ತಾಯಿ ಹೇಳಿರೋದು. ಹೀಗೆ ಆ ಕಾಲದಲ್ಲಿ ನಾನು ಅಲೆಮಾರಿ ಯಾವಾಗಲೂ ಅಲೀತಾ ಇದ್ದವನು. ಒಮ್ಮೆ ಮುತ್ತತ್ತಿಗೆ ಹೋಗಿದ್ದೆವು. ಹಾಗೆಲ್ಲ ಬಸ್ಗಳು ಅಷ್ಟಾಗಿರಲಿಲ್ಲ. ನಾವು ಹಲವೂರಿನಿಂದ ಹೆಚ್ಚು ಕಮ್ಮಿ ಒಂದು 20 ಬಾರಿ ಮೇಲೆ ನಡ್ಕೊಂಡೇ ಹೋಗಿದ್ದೇವೆ ಮುತ್ತತ್ತಿಗೆ. ಹಾಗೆ ಹೋದರೆ ಒಂದು 2-3 ದಿವಸ ಅಲ್ಲಿದ್ದು ಬರೋದು. ಒಂದು ಬಾರಿ ಹೀಗೆ ಹೋದಾಗ 2 ದಿನ ಆಗಿತ್ತೇನೋ ಅಷ್ಟೊತ್ತಿಗಾಗಲಿ. ನಾನು ಬೆಳಗ್ಗೆ ಬೇಗನೆ ಎದ್ದು ನದಿಯಲ್ಲಿ ಚೆನ್ನಾಗಿ ಈಜಾಟ ಆಡಿ ನಂತರ ತಿಂಡಿ ಎಲ್ಲ ತಿಂದು ಆಮೇಲೆ ನನ್ನ ಸ್ನೇಹಿತರು ಎದ್ದು ಬಂದು ನದಿಗೆ ಇಳಿತಿದ್ರು. ನಾನು ಅವ್ರು ನೋಡಿಕೊಂಡು ನದಿ ದಡದಲ್ಲಿ ಕುಂತಿದ್ದೆ. ದೂರದಲ್ಲಿ ನದಿ ಅಗಲವಾಗರಿಯೋ ನದಿ ಆ ಕಡೆ ದಡದಲ್ಲಿ ಒಂದು ಟೆಂಪೋ ಬಂದು ನಿಂತ್ಕೊಂಡಿತ್ತು. ನನಗೆ ಆಶ್ಚರ್ಯ, ಇದೇನು ಆ ಕಡೆ ಯಾವುದೇ ಗಾಡಿಗಳು ಓಡಾಡೋಲ್ಲ ಅಂತ, ಅದರಲ್ಲಿ ಟೆಂಪೋ ಹೇಗೆ ಬಂತು ಅಂತ ನೋಡ್ತಾ ಇದ್ದಂಗೆ ಒಂದಷ್ಟು ಜನ ಅದರಿಂದ ಇಳಿದ್ರು. ನದಿ ದಡಕ್ಕೆ ಬರ್ತಾ ಇದ್ದಂಗೆ 1-2 ತೆಪ್ಪಗಳು ಅವ್ರಿಗಾಗಿ ಕಾಯ್ತಾಯಿದ್ವು. ಒಂದರಲ್ಲಿ ಹೆಂಗಸರೆಲ್ಲ ಕುಂತ್ಕೊಂಡ್ರು ಬಂದರು. ಇನ್ನೊಂದಲ್ಲಿ ಮಕ್ಕಳು, ಒಬ್ಬರು ಯಾರೋ ಕುಳಿತು ಬಂದರು. ಮಧ್ಯದಲ್ಲಿ ನೀರಿನ ಹರಿವು ಬಹಳ ಹೆಚ್ಚಾಗಿ ಇತ್ತು. ಆದರೂ ಆ ತೆಪ್ಪ ನಡೆಸೋರು ಅದಲ್ಲಿ ಪರಿಣಿತಿ ಪಡೆದಿದ್ದರಿಂದ ಬಂದರು. ಹೆಣ್ಣು ಮಕ್ಕಳು ಬಂದ್ಬಿಟ್ರು. ನಂತರ ಇನ್ನೊಂದು ತೆಪ್ಪ ಬಂದಿದ್ದು ಅಲ್ಲಿ ಅರ್ಧಕ್ಕೆ ನಿಂತೋಯ್ತು. ಅಲ್ಲಿ ಇಳಿದಂಥವ್ರು ಆ ಮಕ್ಕಳನ್ನೆಲ್ಲ ಇಳಿಸ್ಕೊಂಡು ಆ ಮಕ್ಕಳಿಗೆಲ್ಲ ಚೆನ್ನಾಗಿ ತಿಕ್ಕಿ ಸ್ನಾನ ಮಾಡಿಸಿ ಆಮೇಲೆ ತೆಪ್ಪದಲ್ಲಿ ಕುಳಿತು ಮತ್ತೆ ಬಂದರು. ನನಗೆ ಒಂದು ರೀತಿ ಆಶ್ಚರ್ಯ, ಯಾಕಂದರೆ ಆ ಮಧ್ಯದಲ್ಲಿ ನೀರಿನ ಹರಿವು ಸೆಳವು ಬಹಳ ಹೆಚ್ಚಾಗಿತ್ತು. ನಾನು ಒಳ್ಳೆ ಈಜುಗಾರನೇ, ಆದರೂ ನನಗೆ ಅಲ್ಲಿ ಹೋಗುವಷ್ಟು ಧೈರ್ಯ ಇರಲಿಲ್ಲ. ಆದರೆ ಇವ್ರು ಯಾರು ಈ ಮಕ್ಕಳು ಮರಿಗಳನ್ನೆಲ್ಲ ಇಲ್ಲಿ ಇಳಿಸಿ ಚೆನ್ನಾಗಿ ಸ್ನಾನ ಮಾಡಿಸಿ ಬರ್ತಾ ಇದ್ದಾರಲ್ಲ ಅಂತ ನಿಂತ್ಕೊಂಡು ನಾನು ನೋಡ್ತಾನೆ ಇದ್ದೆ. ಹತ್ರ ಬರ್ತಾ ಇದೆ ತೆಪ್ಪ. ಕ್ರಮೇಣ ಅಲ್ಲಿ ಕುಂತಿರೋರನ್ನ ಎಲ್ಲ ನೋಡಿದ್ದೀನಿ ಅನ್ನಿಸ್ತಾ ಇದೆ. ಬರ್ತಾ ಬರ್ತಾ ಭಾವನೆ ಎಷ್ಟು ತೀವ್ರವಾಗ್ತಾ ಇದೆ ಅಂದರೆ, ಅಯ್ಯೋ ಎಲ್ಲೋ ನೋಡಿದ್ದೀನಿ, ಬಹಳ ಹತ್ತಿರದಲ್ಲಿ ನೋಡಿದ್ದೀನಿ, ಅಂದರೆ ಯಾರು ಅಂತ ಹೆಸರು ಬಾಯಿಗೆ ಬರ್ತಾಯಿಲ್ಲ, ಯಾಕೆ ಈ ಥರ ಆಗ್ತಾಯಿದೆ ಅಂತ ಬರ್ತಾ 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 ಹತ್ರಕ್ಕೆ ಬರ್ತಾನೆ ಇದೆ. ಆ ಭಾವನೆ ತೀವ್ರವಾಗ್ತಾನೆ ಇದೆ ನನಗೆ. ಯಾರು ಅಂತ ಬಾಯಲ್ಲಿ ಹೆಸರು ಬರ್ತಾಯಿಲ್ಲ. ಕೊನೆಗೆ ಆ ತೆಪ್ಪ ಬಂದು ಈ ಕಡೆ ದಡದಲ್ಲಿ ನಿಂತ್ಕೊಂತು. ಅಲ್ಲಿಂದ ಇಳಿದ್ರು, ಮಕ್ಕಳು ಮರಿ ಸಮೇತ ಅವ್ರು ಬಂದರು. ಹತ್ರಕ್ಕೆ ಬರ್ತಾ ಬರ್ತಾ ಹತ್ರಕ್ಕೆ ಬಂದು ನಾನು ಸ್ವಲ್ಪ ಮಣ್ಣಿನ ದಿಣ್ಣೆ ಮೇಲೆ ಕುಳಿತಿದ್ದೆ. ಹತ್ರ ಬಂದವರು ನಮಸ್ಕಾರ ಅಂದರು. ನಿಜಕ್ಕೂ ನಾನು ನನ್ನ ಜೀವನದಲ್ಲಿ ಮೊದಲನೇ ಸಾರಿ ಒಂಥರ ಪ್ರಜ್ಞೆ ತಪ್ಪಿದಾಗೆ ದಡದ ಮೇಲಿಂದ ಬಿದ್ದೋದೆ. ನಾನು ನೋಡಿದ್ರೆ ಅಣ್ಣ ಅವರು, ಎಂಥ ವಿಚಿತ್ರನಪ್ಪ, ಅಣ್ಣ ಅವ್ರನ್ನ ನಾನು ಗುರುತು ಹಿಡಿಯೋಕ್ಕಾಗಲ್ವ, ಏನಾಗ್ತಾಯಿದೆ ನನಗೆ ಅಂದ್ಕೊಳ್ತಾ ಇದ್ದಂಗೆ ಬಂದರು. ಯಾವಾಗ ಬಂದ್ರಿ ಅಂತ ಕೇಳಿದ್ರು. ನನಗೆ ಒಂಥರ ಈ ಬುದ್ಧಿನೇ ಓಡದೇ ಇರೋವಂಥ ಸ್ಥಿತಿ ತಲುಪಿಡ್ತು. ಮೆದ್ಲು, ಅಣ್ಣ 2 ದಿವಸ ಆಯಿತು ಬಂದು ಅಂತ, ಬನ್ನಿ ಅಂತ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅಲ್ಲೇ ದಡ ಹಾಕಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ ಕಡೆ. ನಮ್ಮದು ಮನೆ ದೇವರು ಮುತ್ತತ್ತಿರಾಯ. ಹೌದು ಅಣ್ಣ, ಗೊತ್ತು.
ಪೂಜೆ ಇವತ್ತಿದೆ. ಹೌದಣ್ಣ, ಬೆಳಗ್ಗೆಯಿಂದ ಪುರೋಹಿತರು ಏನೋ ನೀರು ತೊಗೊಂಡು ಓಡಾಡ್ತಾಯಿದ್ರು, ನೋಡಿದ್ದೀನಿ ನಾನು. 2 ದಿನ ಆಯಿತು ಬಂದು ಅಂತ. ನನಗೆ ಏನು ಮಾತಾಡಬೇಕು, ಹೆಗಲ ಮೇಲೆ ಕೈ ಹಾಕ್ಕೊಂಡು ಬರ್ತಾವ್ರೆ. ಏನೋ ಒಂಥರ ನನ್ನ ಜೀವನದಲ್ಲಿ ಯಾವತ್ತೂ ನಾನು ಯಾವುದೇ ಒಂದು ಮೂಢನಂಬಿಕೆಗಾಗಲಿ ಇದಕ್ಕಾಗಲಿ ನಾನು ಬಲಿಯಾದವನಲ್ಲ. ಯಾವಾಗಲೂ ಎಚ್ಚರವಾಗಿರೋದು. ಅಂಥದ್ರಲ್ಲಿ ಏನಾಗ್ತಾ ಇದೆ ಅಂತ ಯೋಚನೆ ಮಾಡ್ತೀವಿ. ಏನು ಮಾತಾಡಬೇಕು ಅನ್ನೋದು ತೋರಿಸ್ತಾ ಇಲ್ಲ. ಹೆಗಲ ಮೇಲೆ ಅಣ್ಣವ್ರ ಕೈ ಹಾಕೊಂಬರ್ತಾವ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು. ಕೊನೆಗೆ, ಅಣ್ಣ ನೀವು ಯಾಕೆ ಆ ಕಡೆ ದಡದಿಂದ ಬಂದ್ರಿ ಅಂತ ಕೇಳಿದೆ. ಅಯ್ಯೋ, ಯಾಕೆ ಹೇಳ್ತೀರ, ಅದೊಂದು ದೊಡ್ಡ ಕತೆ. ಇದು ನಮ್ಮ ಮನೆ ದೇವರು, ನಾವು ಯಾವಾಗಲೂ ಇಲ್ಲಿಗೆ ಬರಬೇಕಾಗುತ್ತೆ. ಆದರೆ ನಾವು ಹಲಗೂರು ಅಥವಾ ಸಾತ್ನೂರು ಕಡೆಯಿಂದ ಬಂದಾಗ ಯಾರಾದರೂ ನೋಡಿಬಿಡ್ತಾರೆ ಕಾರಲ್ಲಿ. ಹೋದ ಸರ್ತಿ ನೋಡಿ, ಯಾರೋ ಹೀಗೆ ನೋಡಿ ಸೈಕಲ್ಗಳಲ್ಲಿ ಬಂದ್ಬಿಟ್ಟವ್ರೆ. ದಾರಿಯಲ್ಲಿ ಆನೆಗಳ ಕೈಗೆ ಸಿಕ್ಕೊಂಡು ಭಾಳ ತೊಂದರೆ ಅನುಭವಿಸೋದ್ರಂತೆ. ಅದಕ್ಕಾಗಿ ಆ ಕಡೆ ದಡದಲ್ಲಿ ಬಂದು ಅಲ್ಲಿಂದ ನಾವು ಬರ್ತಾಯಿದ್ದೀವಿ ಅಂತ. ಹಾಗೆ ಬಂದ್ವಿ, ದೇವಸ್ಥಾನ ಹತ್ರ ಬಂತು. ದೇವಸ್ಥಾನದೊಳಗೆ ಹೋದ್ವಿ. ಅಲ್ಲಿ ಪೂಜೆಗೆಲ್ಲ ಸಿದ್ಧವಾಗಿತ್ತು. ಹೋಗ್ತಾ ಇದ್ದಂಗೆ ಮಂಗಳಾರತಿ ಎಲ್ಲ ಆಯಿತು. ಅವರು ಪುರೋಹಿತರು ತಟ್ಟೆ ತೊಗೊಂಬಂದರು. ಅಣ್ಣ ಅವರು ಪಕ್ಕದಲ್ಲೇ ಪಾರ್ವತಮ್ಮ, ಚೆನ್ನೇಗೌಡ ಅವರು ಇವರೆಲ್ಲ ನಿಂತಿದ್ರು. ಪಾರ್ವತ, ಕಾಸು ಕೊಡು. ಎಷ್ಟು ಹೇಳಿದ್ರು ನೀವು ಕೇಳಲ್ಲಲ್ರಿ, ಜೇಬ್ನಲ್ಲಿ 1 ಪೈಸಾ ಇಕ್ಕೊಳಲ್ಲ ಅಂತ. ನೀನು ಇದ್ದೀಯಲ್ಲ ಪಾರ್ವತ, ಬ್ಯಾಂಕು, ನನಗೇನಕ್ಕಿಂತ ದುಡ್ಡು. ಅವ್ರು ಹೇಳಿದ್ದು ನಿಜವಾಗಿತ್ತು. 1 ಲುಂಗಿ, 1 ಅಂಗಿ. ಆ ಅಂಗಿಯಲ್ಲಿ 1 ನಯ ಪೈಸಾ ಅಲ್ಲ, 1 ಹವಾಯಿ ಚಪ್ಪಲಿ. ಪಕ್ಕದಲ್ಲಿ ಪಾರ್ವತಮ್ಮನವರು, ಚೆನ್ನೇಗೌಡವರು ಸರ್ವಾಲಂಕಾರ ಭೂಷಿತರಾಗಿ ಒಡವೆಗಳು ಅದು ಇದು ಎಲ್ಲ ಹಾಕ್ಕೊಂಡವ್ರೆ, ಅವರ ಅಂತಸ್ತಿಗೆ ತಕ್ಕಂಗೆ. ಇವ್ರದ್ದೇನೂ ಇಲ್ಲ, ಬೆತ್ತಲೆ ಮಾದೇವ ಥರ. ಕೊನೆಗೆ ಪಾರ್ವತಮ್ಮರು ನಾನು ನೋಡಿ ನಿಮ್ಮ ಅಣ್ಣವರು ಹೇಗೆ ಹೇಳ್ತಾರೆ. ನಾನು ಏನು ಹೇಳಿ ಆ ವಿಷಯಕ್ಕೆ? ಅದು ಎಲ್ರಿಗೂ ಗೊತ್ತಿರೋದೆ. ದುಡ್ಡಿನ ಬಗ್ಗೆ ಅವ್ರಿಗೆ ಯಾವತ್ತೂ ಮಮಕಾರ ಇರಲಿಲ್ಲ. ಅವ್ರ ಜೇಬ್ನಲ್ಲಿ ಎಂದೂ 1 ನಯ ಪೈಸೆ ಇರ್ತಾ ಇರಲಿಲ್ಲ. ಆ ದುಡ್ಡು ಹಾಕಿ ಹೊರಗೆ ಬಂದ್ವಿ. ಬರ್ತಾ ಇದ್ದಂಗೆ ಅಣ್ಣ ಅವರು ಒಂದು ಫೋಟೋ ಹಿಡ್ಕೊಳೋಣ. ಅಯ್ಯೋ, ನನಗೆ ಎಂಥ ಒಂದು ವಿಸ್ಮೃತಿ ಅದು ಅಂದರೆ, ನಾನು ಫೋಟೋಗ್ರಾಫರು, ಹೆಗಲಲ್ಲಿ ಕ್ಯಾಮ್ರಾ ನೇತಾಡ್ತಾ ಇದ್ದೆ. ಅಣ್ಣ ಅವರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಪಕ್ಕದಲ್ಲಿದ್ದಾರೆ. ಫೋಟೋ ಹಿಡ್ಕೊಳೋ ಅಷ್ಟು ತಲೆನೇ ಓಡ್ತಾ ಇಲ್ವಲ್ಲ. ಒಂಥರ ಬುದ್ಧಿ ಮಂಕಾಗಿ ನಿಂತೋಗ್ಬಿಟ್ಟಿದೆ ಅಂದ್ಬಿಟ್ಟು ಕೊನೆಗೆ ಬೇರೆಯವ್ರ ಕೈಯಲ್ಲಿ ಕೊಟ್ಟು ಒಂದು ಫೋಟೋ ಇಡ್ಸ್ಕೊಂಡು, ಆಮೇಲೆ ಹಿಡ್ದಿದ ತಕ್ಷಣ ಅಣ್ಣವ್ರು ಇನ್ನೂ ಒಂದು ಹಿಡೀರಿ, ಅಕಸ್ಮಾತ್ ಇದೇನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದು. ನಾನೇ ಫೋಟೋಗ್ರಾಫರ್, ನನಗೇ ಹೊಳಿತಾ ಇಲ್ಲ. ತಲೆ ಪೂರ್ತಿ ನಿಂತೋಗಿದೆ, ಆಲೋಚನೆ ಮಾಡೋದು ನಿಂತೋಗ್ಬಿಟ್ಟಿದೆ. ಇನ್ನೊಂದು ಫೋಟೋ ತೆಗೆದು ನಮ್ಮ ಸ್ನೇಹಿತರದೆಲ್ಲ ತೆಗೆದು ಅಲ್ಲಿಂದ ಹೊರಟು ಬಂದ್ವಿ. ಆಮೇಲೆ ನೋಡಿದ್ರೆ ಮೊದಲು ತೆಗೆದಿದ್ದ ಫೋಟೋದಲ್ಲಿ ನಾನು ರೆಪ್ಪೆ ಆಡಿಸಿದ್ದೀನಿ, ಕಣ್ಣು ಮುಚ್ಚಿದ್ದಾಗಿದೆ. ಹೇಗೆ ಇದು ಸಾಧ್ಯವಾಯಿತು? ನಾನೇ 35 ವರ್ಷ ಫೋಟೋಗ್ರಫಿ ಮಾಡಿ ಒಂಥರ ವಿಸ್ಮೃತಿ ಅಂತಾರಲ್ಲ, ಅಂಥ ಒಂದು ಸ್ಥಿತಿಗೆ ನಾನು ಹೋಗ್ಬಿಟ್ಟಿದ್ದೆ. ಏನವ್ರ ಪ್ರಭಾವನೋ, ಅವರ ಒಂದು ನೈತಿಕ ಶಕ್ತಿನೋ, ನಾನು ಯಾವುದೇ ಒಂದು ಮೂಢನಂಬಿಕೆ ನಂಬೋನಲ್ಲ. ಆದರೆ ನಿಜಕ್ಕೂ ಆವಾಗ ಆ ಘಟನೆ ನಡೆದಾಗ ನಿಜಕ್ಕೂ ನಾನು ನನ್ನ ಬುದ್ಧಿ ಮೇಲೆ ಹಿಡಿತ ಕಳ್ಕೊಂಬಿಟ್ಟಿದ್ದೆ. ಅಂಥ ಒಂದು ಸ್ಥಿತಿ ಬಹಳ ಜನಕ್ಕೆ ಬಂದಿದೆ ಅಂತ ಹೇಳ್ತಾರೆ. ನಾನಂತೂ ನೇರವಾಗಿ ಅನುಭವಿಸಿದ್ದೀನಿ. ಜೀವಮಾನದಲ್ಲಿ ಎಂದಿಗೂ ಮರೆಯಲಿಕ್ಕಾಗದಂಥ ಆ ಒಂದು ಘಟನೆ ನನ್ನ ಬದುಕಿನ ಒಂದು ದೊಡ್ಡ ಮಜಲು ಅಂತಲೂ ಹೇಳಬಹುದು. ಅದರಿಂದ ಅಣ್ಣವರ ಮನಸ್ಥಿತಿ ಏನು ಅನ್ನೋದು ನಮಗೆ ಚೆನ್ನಾಗಿ ಅರ್ಥವಾಗುತ್ತೆ.